ದರ್ಶನ್ ಬಗ್ಗೆ ಈಗಾಗಲೇ ಅನುಕಂಪದ ಅಲೆ ಅನ್ನೋದು ಜಾಸ್ತಿ ಆಗೋಗಿದೆ. ಸಾಮಾನ್ಯ ವ್ಯಕ್ತಿಗಳದ್ದು ಅಷ್ಟೇ, ಇನ್ನೆಷ್ಟು ದಿವಸ ಕೊಳೆ ಹಾಕ್ತಿರಪ್ಪ ಅವ್ರನ್ನ ಬಿಟ್ಬಿಡಿ, ಇದಕ್ಕಿಂತ ಕೆಟ್ಟ ಕೆಟ್ಟ ತಪ್ಪುಗಳೆಲ್ಲ ಮಾಡಿರೋ ಎಷ್ಟೋ ಜನ ಇದ್ದಾರೆ, ಏನು ಇವರೊಬ್ಬರೇನ ಮಾಡಿರೋದು ಅನ್ನೋ ಒಂದು ಸಿಂಪತಿ ವೇವ್ ಅನ್ನೋದು ಈಗ ಆಲ್ರೆಡಿ ಕ್ರಿಯೇಟ್ ಆಗೋಗಿದೆ. ನನ್ನ ಪ್ರಕಾರ ದರ್ಶನ್ ಮಾಡಿರೋ ತಪ್ಪಿಗೆ ಆಲ್ರೆಡಿ ಶಿಕ್ಷೆ ಅನುಭವಿಸ್ಬಿಟ್ಟಿದ್ದಾರೆ. ಅದಕ್ಕೆ ಆ ತಪ್ಪಿಗಿನ್ನ ಮೀರಿ ಶಿಕ್ಷೆಯನ್ನು ಅನುಭವಿಸ್ಬಿಟ್ಟು ಕಾನೂನು ಏನು ಹೇಳುತ್ತೋ ಅದು ಸೆಕೆಂಡ್ರಿ. ಅದು ಇಷ್ಟು ವರ್ಷ ಕ್ವಾಂಟಮ್ ಆಫ್ ಪನಿಷ್ಮೆಂಟ್ ಇವತ್ತಿನವರೆಗೂ ಡಿಸೈಡ್ ಮಾಡಿಲ್ಲ, ಅದನ್ನ ಅನೌನ್ಸ್ ಮಾಡಿಲ್ಲ. ಆದ್ರೆ ಆ ವ್ಯಕ್ತಿ ತಪ್ಪು ಮಾಡಿದ್ದಾರೆ, ಆ ತಪ್ಪಿಗೆ ಮೀರಿ ಶಿಕ್ಷೆಯನ್ನು ಅನುಭವಿಸ್ಬಿಟ್ಟಿದ್ದಾರೆ. ಸೊ ಇನ್ನು ಆತನಿಗೆ ಒಂದು ನೆಮ್ಮದಿಯನ್ನು ಕೊಡುವಂತ ಒಂದು ಹಂತ ಬಂದಿದೆ. ಸೊ ಈ ನಿಟ್ಟಿನಲ್ಲಿ ಕಾನೂನು ಸ್ವಲ್ಪ ಸಡಿಲ ಆಗಬೇಕು, ಅಥವಾ ಅದನ್ನ ಒಂದು ಮಾನವೀಯ ದೃಷ್ಟಿಯಿಂದ ನೋಡಬೇಕು ಅಂತ ನನ್ನ ವೈಯಕ್ತಿಕವಾದ ಅಪೇಕ್ಷೆ ಆಗಿರುತ್ತೆ. ಡೆಫಿನೆಟ್ಲಿ ಅವ್ರ ಜಾತಕದ ಪ್ರಕಾರ ಏನಂತಂದ್ರೆ ಪೂರ್ವಾಷಾಢ ನಕ್ಷತ್ರ, ಧನುರ್ ರಾಶಿ, ಈ ಅರ್ಧಾಷ್ಟಮ ಶನಿ ಅನ್ನೋದವ್ರಿಗೆ ಬಹಳ ದೊಡ್ಡ ಮಟ್ಟದ ಸಮಸ್ಯೆಯನ್ನು ಕೊಟ್ಟಿದೆ. ತುಂಬಾನೇ ಅವ್ರನ್ನ ಆಟ ಆಡಿಸ್ಬಿಟ್ಟಿದೆ, ಪಾಠ ಕಲಿಸಿದೆ. ಬಟ್ ಮುಂದಿನ ಭವಿಷ್ಯ ಹೊರಗಡೆ ಬಂದ ಮೇಲೂ ಅಷ್ಟೇ ಉಜ್ವಲವಾಗಿರುತ್ತೆ, ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾವು ಲಾಸ್ಟ್ ಟೈಮ್ ಕೂಡ ಹೇಳಿದ್ವಿ ನಾವು. ಸೊ ಯಾವಾಗ ಬರ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆ ಆಗುತ್ತೆ. ಕನಿಷ್ಠ ಅಂತಂದ್ರೆ 3 ತಿಂಗಳುಗಳು, ಗರಿಷ್ಠ ಅಂತಂದ್ರೆ 8 ತಿಂಗಳುಗಳು. ಈ 3 ರಿಂದ 6 ಅಥವಾ 8 ತಿಂಗಳ ಸಮಯದ ಒಳಗಡೆ ದರ್ಶನ್ ಅವ್ರಿಗೆ ಬಿಡುಗಡೆ ಆಗುವಂತ ಸಾಧ್ಯತೆ ಸ್ಪಷ್ಟವಾಗಿದೆ.